ಇಂಗ್ಲೆಂಡಿನ ಒಬ್ಬ ಸ್ಫುರದ್ರೂಪಿ ಯುವಕ ಕೇವಲ 31 ವರ್ಷ ವಯಸ್ಸಾಗಿರುತ್ತಷ್ಟೇ ಯುದ್ಧರಂಗದಲ್ಲಿ ಭೀಕರವಾಗಿ ಗಾಯಗೊಳ್ತಾನೆ, ಅಲ್ಪಾಯುವಾಗಿ ಪ್ರಾಣ ಬಿಡ್ತಾನೆ. ವಿಷಯ ಕೇವಲ ಇಷ್ಟೇ ಆಗಿದ್ದಿದ್ರೆ ಅಲ್ಲಿನ ಜನ ಅವನನ್ನು ನೆನ್ಪಿಟ್ಕೋಬೇಕು ಅಂತಿರಲಿಲ್ಲ. ಯಾಕಂದರೆ ಅವನು ಕೇವಲ ಯೋಧ ಅಷ್ಟೇ ಆಗಿರಲಿಲ್ಲ, ಒಬ್ಬ ಕವಿಯಾಗಿದ್ದ, ವಿದ್ವಾಂಸನಾಗಿದ್ದ. ಎಲಿಜಬೆತ್ ಯುಗ ಅಂತಾರಲ್ವ, ಆಗಿನ ಕಾಲದಲ್ಲಿ ಇಂಗ್ಲೆಂಡಿನ ಸೈನ್ಯದ ಸೇನಾಪತಿಯಾಗಿದ್ದ. ಒಳ್ಳೆಯ ಕುಲದಿಂದ ಬಂದವನು, ಸ್ಫುರದ್ರೂಪಿ. ಅವನಿಗೆ ಏನಿಲ್ಲ ಅನ್ನೋದೇ ಇರಲಿಲ್ಲ. ಹಣ, ಅಂತಸ್ತು, ಅಧಿಕಾರ, ಪರಾಕ್ರಮ, ಯೌವನ, ರೂಪ, ವಿದ್ಯೆ ಎಲ್ಲವೂ ಇತ್ತು ಆಯುಷ್ಯವೊಂದನ್ನು ಬಿಟ್ಟು. ಆತನ ಹೆಸರೇ ಸರ್ ಫಿಲಿಪ್ ಸಿಡ್ನಿ. ಇಂಗ್ಲೆಂಡ್ ಮತ್ತು ಸ್ಪೇನ್ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಸ್ಪೇನ್ ಸೈನ್ಯದ ಗುಂಡು ಈತನ ಕಾಲಿಗೆ ತಗುಲಿ ತೀವ್ರವಾದ ರಕ್ತಸ್ರಾವ ಆಗುತ್ತೆ. ಇವನು ಇನ್ನೇನು ಮರಣ ಹೊಂದುವ ಸ್ಥಿತಿಗೆ ತಲುಪ್ತಾನೆ. ಮೊದಲೇ ಯುದ್ಧರಂಗ, ಆಗಿರುವ ಗಾಯ ಬೇರೆ, ಈತನಿಗೆ ತುಂಬ ನೀರಡಿಕೆ ಆಗ್ತಾ ಇದೆ. ಅಲ್ಲಿ ಎಲ್ಲೂ ನೀರು ಹತ್ತಿರ ಸಿಗೋ ಹಾಗಿರೋದಿಲ್ಲ. ಆದರೂ ಸಹ ಯಾರೋ ಹೇಗೋ ಕಷ್ಟಪಟ್ಟು ಈತನಿಗೆ ನೀರು ತಂದು ಕೊಡ್ತಾರೆ. ಇನ್ನೇನು ನೀರಿಗೆ ಕೈ ಹಾಕಿ ಕುಡಿಯೋಣ ಅಂತಿರುವಾಗ ಅವನ ಪಕ್ಕದಲ್ಲಿ ಅದೇ ತರಹ ತೀವ್ರವಾಗಿ ಗಾಯಗೊಂಡು ನೀರಿಗಾಗಿ ಅಂಗಲಾಚ್ತಾ ಇರೋನೊಬ್ಬ ಸೈನಿಕ ಕಾಣ್ತಾನೆ. ಈ ಫಿಲಿಪ್ ಸಿಡ್ನಿ ಇದ್ದಾನಲ್ವ, ಬೇರೆ ಒಂದು ಕ್ಷಣವೂ ಯೋಚನೆ ಮಾಡದೆ ನೀರನ್ನು ಆತನಿಗೆ ಕೊಟ್ಟು ಬಿಡ್ತಾನೆ. ಮರಣಶಯ್ಯೆಯಲ್ಲಿರುವಾಗ ಅವನ ಮನೋಭಾವ ಎಂಥದ್ದು ನೋಡಿ. ಹೇಗಿದ್ರೂ ಇಬ್ಬರು ಸಾಯ್ತಾ ಇದ್ದೀವಿ, ಕನಿಷ್ಠ ಪಕ್ಷ ಆ ಸೈನಿಕನಾದರೂ ನೆಮ್ಮದಿಯಿಂದ ತನ್ನ ದಾಹವನ್ನು ಕೊಂಚ ಮಟ್ಟಿಗಾದರೂ ಇಂಗಿಸಿಕೊಂಡು ಸಾವನ್ನಪ್ಪಲಿ ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಇದು ಫಿಲಿಪ್ ಸಿಡ್ನಿಯ ಬದುಕಷ್ಟೇ ಅಲ್ಲದೆ ಸಾವನ್ನು ಕೂಡ ಶ್ರೇಷ್ಠವನ್ನಾಗಿಸಿದ ಒಂದು ಕಥೆ.